ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಪರಿವಾರಕ್ಕೂ ಸುಖ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೀಡಿಂಗ್ ನೋಡ್ಕೊಂಬರೋಣ. ಸುದೀರ್ಘ ಹೋರಾಟದ ನಂತರ ಒಂದು ಒಳ್ಳೆಯ ತೀರ್ಪು ಅಂತಲೇ ಹೇಳ್ಬೋದು. ಇವತ್ತು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಇಲ್ಲಿ ನೋಡ್ಬೋದು ನೀವು. ಇದು ಸುಲಭವಾಗಿ ಸಿಕ್ಕಿರುವಂಥದ್ದಲ್ಲ. ಇದಕ್ಕೆ ನಿಮ್ಮ ಸಾಕಷ್ಟು ಸಮಯವನ್ನು, ಸಾಕಷ್ಟು ಶಕ್ತಿಯನ್ನು ಈ ಒಂದು ತೀರ್ಪಿಗೆ ನೀವು ಮುಡುಪಾಗಿಟ್ಟಿದ್ದೀರಿ. ಹಾಗೆ ನಿಮ್ಮ ಜೀವನದ ಸಾಕಷ್ಟು ನೆಮ್ಮದಿಯನ್ನು ಕೂಡ ಈ ಒಂದು ತೀರ್ಪಿಗೆ ಕಳ್ಕೊಂಡ್ರಿ. ಈಗ ಯಾವ ಒಂದು ಕಾರಣಕ್ಕೆ ಇದು ನಿಮಗೆ ತೊಂದರೆಯನ್ನು ಮಾಡಿತ್ತಲ್ಲ, ಅವ್ರಿಗೆ ಏನಾಗೈತಿ ದಿಕ್ಕು ತಿಳಿಯಲಂಗೆ ಆಗ್ಬಿಟ್ಟೈತಿ. ವಿನಾಕಾರಣ ನಿಮ್ಮನ್ನು ಮಾಡದೇ ಇರೋ ತಪ್ಪಿಗೆ ನಿಮ್ಮನ್ನು ಎಳೆದಿದ್ರು. ಅವರು ಮಾಡದೇ ಇರುವಂಥ ತಪ್ಪಿಗೆ ನಿಮ್ಮನ್ನು ಅವರು ಎಳೆದಿದ್ದರು. ಅದರಿಂದ ನೀವು ಈಗ ಹೊರಗೆ ಬಂದಿರಿ. ಹೊರಗೆ ಬಂದರೂ ಕೂಡ ನಿಮ್ಗೆ ಇನ್ನೊಂದು ರೀತಿ ಭಯ, ಆತಂಕ ಇನ್ನೂ ಕಾಡ್ತಾ ಇದೆ. ಅದಕ್ಕೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಭಯದಿಂದ ಮುಕ್ತರಾಗ್ರಿ. ಆ ರೀತಿ ಮುಂದಿನ ದಿನಗಳೊಳಗೆ ಆ ರೀತಿ ಯಾವುದೇ ಏನಂಥದ್ದು ಇರಲಿಲ್ಲ. ಇನ್ನೇನಿದ್ರು ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ರೀತಿ ಒಂದು ನಂಬಿಕೆ ದ್ರೋಹ ಮಾಡುವಂಥ ವ್ಯಕ್ತಿಗಳ್ನ ಆದಷ್ಟು ಅವ್ರನ್ನ ನಿಮ್ಮ ಜೀವನದಿಂದ ದೂರ ಇಡ್ರಿ ಅಂತೇಳಿ ಯೂನಿವರ್ಸ್ ಇವತ್ತಿಲ್ಲೇ ನಿಮಗೆ ಮೆಸೇಜನ್ನು ನೀಡ್ತಾ ಇದೆ. ಅದೇ ರೀತಿ ಸಾಕಷ್ಟು ಮುಂದಿನ ಜೀವನದೊಳಗೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರ್ತಾವೆ. ಮತ್ತು ಇಲ್ಲೇ ಕೆಲವೊಬ್ಬರು ಜೀವನದೊಳಗೆ ಒಂದು ಆಸ್ತಿ ವಿಚಾರದೊಳಗೆ ಕೆಲವೊಂದಷ್ಟು ಮನಸ್ತಾಪಗಳು ಏನದಾವಲ್ಲ, ಆ ಮನಸ್ತಾಪಗಳು ಕೂಡ ಈ ಒಂದು ಸಮಯದೊಳಗೆ ಕ್ಲಿಯರ್ ಆಗುವಂಥ ಎಲ್ಲ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ. ಕೆಲವರ ಜೀವನದೊಳಗೆ ತುಂಬ ಸಂತೋಷ, ನಂತರ ಯಾವುದೇ ಒಂದು ಗೊಂದಲ ಇಲ್ಲದೇ ಇರುವಂಥ ಒಂದು ಸಿಚುವೇಶನ್ನ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇನ್ನು ಮುಂದೆ ಈಗೇನು ಮೊದಲೇನು ತಪ್ಪುಗಳನ್ನೆಲ್ಲ ಮಾಡಿದ್ರಲ್ಲ, ಆ ರೀತಿ ತಪ್ಪುಗಳನ್ನ ಮಾಡದೇ ಇರೋ ರೀತಿಯೊಳಗೆ ಜೀವನ ಮಾಡಿರಿ ಅಂತೇಳಿ ಯೂನಿವರ್ಸ್ ನಿಮಗೆ ಪದೇ ಪದೇ ಹೇಳ್ತಾ ಇದೆ. ಯಾಕಂತಂದರೆ ಇಲ್ಲಿ ನೋಡ್ಬೋದು ನೀವು, ಇದು 8 ಆಫ್ ಸೋರ್ಟ್ಸ್ ಅಂತೇಳಿ ಇದು ರಿವರ್ಸ್ ಬಂದಿರುವಂಥದ್ದು. ಇಲ್ಲಿ ಏನಾಗಿರ್ತೈತಿ, ಅದು ಇನ್ನೂ ನಿಮಗೆ ಈ ಒಂದು ವಿಷಯದೊಳಗೆ ಭಯ ಇದೆ ಅನ್ನೋದನ್ನು ಅದು ತೋರಿಸ್ತೈತಿ. ಯಾಕಂದ್ರೆ ನೀವು ಈ ಒಂದು ಕಾರ್ಯಕ್ಕೆ ಈ ಕಾರ್ಯ ತೆಗೆದುಕೊಂಡಿರುವಂಥ ಸಮಯ ಸಣ್ಣ ಸಮಯ ಅಲ್ಲ, ದೊಡ್ಡ ಸಮಯ ಅದ. ಸಾಕಷ್ಟು ಇಲ್ಲೇ ನಿಮ್ಮ ಹಣ ಕೂಡ ವ್ಯರ್ಥ ಆಗಿದೆ, ಸಮಯ ವ್ಯರ್ಥ ಆಗಿದೆ, ನೆಮ್ಮದಿ ವ್ಯರ್ಥ ಆಗಿದೆ. ವಿನಾಕಾರಣ ಮನೆಯಲ್ಲಿ ಅದೊಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕಲಹಗಳಾಗಿವೆ. ಅದಕ್ಕೆ ಅದು ಮುಂದಿನ ದಿನಗಳಲ್ಲಿ ಆ ರೀತಿ ಆಗದೇ ಇರೋ ಥರ ನೀವು ಇದೇ ಒಂದು ಭಯ, ಒಂದು ಆತಂಕದೊಳಗಿದ್ದೀರಿ ಅಂತಂದ್ರೆ ಮುಂದೆ ಅದೇ ರೀತಿ ತಪ್ಪು ಆಗ್ಬೋದು. ಅದಕ್ಕೆ ಮುನ್ಸೂಚನೆಯಾಗಿ ಏನು ಹೇಳತ್ತಪ್ಪ ಅಂತಂದ್ರೆ, ಈ ಯೂನಿವರ್ಸ್ ಒಂದು ನಂಬಿಕೆ, ವಿಶ್ವಾಸದಿಂದ ಜೀವನ ಮಾಡಿರಿ ಅಂತೇಳಿ ಇವತ್ತಿನ ಈ ರೀಡಿಂಗ್ನೊಳಗೆ ಹೇಳ್ತಾ ಇದೆ. ಅದರಾಗ ಅತಿಯಾಗಿ ಯಾರನ್ನೂ ನಂಬಬೇಡ್ರಿ. ಅತಿಯಾಗಿ ಯಾರನ್ನೂ ನಂಬಬೇಡ್ರಿ. ಆಮೇಲೆ ಕೆಲವೊಂದಷ್ಟು ನಿಮ್ಮದೇ ಆದಂಥ ಕೆಲವೊಂದಷ್ಟು ಏನು
ಸೀಕ್ರೆಟ್ಸ್ ಇರ್ತಾವೆ. ಆ ಸೀಕ್ರೆಟ್ಗಳ್ನ ಯಾರಂತಲೂ ಹಚ್ಕೋಬೇಡ್ರಿ. ಅದನ್ನು ಕೆಲವೊಂದಷ್ಟು ವಿಷಯಗಳು ಅವನು ಬೇರೆದವ್ರ ಮುಂದೆ ನೀವು ಶೇರ್ ಮಾಡ್ಕೋಬೇಡ್ರಿ. ಮೊದಲು ನಿಮಗೆ ಪ್ರಾಬ್ಲಮ್ ಆಗಿದ್ದು ಕೆಲವೊಂದಷ್ಟು ವಿಷಯಗಳ್ನ ನಿಮಗೆ ಅನಿಸ್ತದೆ ಏನಂತ, ಇವರು ನಮ್ಗೆ ಆಪ್ತರ ಅದಾರ ಅಂತೇಳಿ. ಅದ ನಿಮಗೆ ಇವತ್ತಿಗೆ ತೊಂದರೆ ಆಗಿದ್ದು, ಇದು ತೊಂದರೆ ಆಗಿದ್ದು. ಅದಕ್ಕೆ ಯೂನಿವರ್ಸ್ ಏನು ಹೇಳತ್ತಂತಂದ್ರೆ, ಇವತ್ತಿನ ಈ ಕಾಲದೊಳಗೆ ಅತೀ ಎಷ್ಟೋ ನಮ್ಗೆ ಹತ್ತಿರದಾರ ಅದಾರಪ್ಪ ಅಂತಂದರೂ ಕೆಲವೊಂದಷ್ಟು ವಿಷಯಗಳ್ನ ಬಿಟ್ಟು ಕೊಡಬಾರ್ದು. ಯಾವಾಗ ಏನಾಗತ್ತೆ, ಯಾವಾಗ ಏನು ಮಾಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಯೂನಿವರ್ಸ್ ಪದೇ ಪದೇ ಹೇಳೋದು ಇಷ್ಟೇ, ಅತಿಯಾದಂಥದ್ದು ಆದರೆ ಅತಿ ಆದರೆ ಯಾವುದಾದ್ರೂ ವಿಷಯನ ಅಮೃತ ಆದರೂ ವಿಷಯನ ಅಂತಾರಲ್ಲ, ಹಾಗೆ ಕೆಲವೊಂದಷ್ಟು ವಿಷಯಗಳ್ನ ನಿಮಗೆ ಗೊತ್ತಾಗತ್ತೀಗ. ಮುಂಚೆ ಈ ರೀತಿ ಪ್ರಾಬ್ಲಮ್ ಆಗಿದ್ದು ಯಾರಿಂದ ಅಂಥೇಳಿ ಅವ್ರ ಮುಂದೆ ಕೆಲವೊಂದಷ್ಟು ವಿಷಯಗಳ್ನ ಅವ್ರನ್ನ ದೂರ ಇಟ್ರಂತರೂ ತುಂಬ ಒಳ್ಳೆಯದು. ಇಲ್ಲ ಅವ್ರನ್ನ ಅಷ್ಟು ಸುಲಭವಾಗಿ ದೂರ ಇಡೋಕ್ಕಾಗಲ್ಪ ಅಂತಂದರೆ ಕೆಲವೊಂದಷ್ಟು ವಿಷಯಗಳ್ನ ಅವರಿಂದ ಮುಚ್ಚಿಡುವಂಥದ್ದು ಒಳ್ಳೆಯದು. ಅದಕ್ಕೆ ಈ ರೀತಿ ಇದೆ ಇವತ್ತಿನ ರೀಡಿಂಗ. ಒಂದು ಜಡ್ಜ್ಮೆಂಟ್ ಕಾರ್ಡ್ ಏನಪ್ಪ ಅಂತಂದರೆ, ಒಂದು ಸಂಭ್ರಮಾಚರಣೆಯ ಒಂದು ಸಿಂಬಲನ್ನು ತೋರಿಸ್ತಾ ಇದೆ ಇದು. ಅಂದರೆ ಒಂದು ಜಡ್ಜ್ಮೆಂಟ್ ಅಂದರೆ ತೀರ್ಪು ನಿಮ್ಮ ಪರವಾಗಿ ಬಂದಿದೆ ಅನ್ನುವಂಥ ಒಂದು ರೀತಿ ಒಳಗೆ ಅದು ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾಯಿದೆ. ಇದೇ ರೀತಿ ಮುಂದಿನ ದಿನಗಳೊಳಗೆ ಯಾವುದೇ ರೀತಿ ಒಂದು ನಿಮ್ಮಿಂದ ತಪ್ಪು ನಡೆದೇ ಇರೋ ರೀತಿ ನೀವು ಜೀವನ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ರೀಡಿಂಗನ್ನು ಮುಗಿಸ್ತೇನೆ. ಈ ಪೋಸ್ಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮಗೆ ಪರ್ಸ್ನಲ್ ಏನಾದ್ರು ರೀಡಿಂಗ್ ಮಾಡ್ಕೊಳ್ಬೇಕಂತಂದ್ರೆ ನಂಬರ್ ಇದೆ, ಆ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಕೂಡ ಮಾಡ್ಬೋದು. ನಾಳೆ ಮತ್ತೊಂದು ರೀಡಿಂಗ್ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.